ನದಿಗಳ ಹೆಸರು ಎಲ್ಲ ಹೆಸರುಗಳನ್ನ ಹೆಣ್ಮಕ್ಳು ಹೆಸರಿಡ್ತಾರೆ ಅಂತ. ರಮೇಶ ಸುರೇಶ ಅಂತಿದ್ರೆ ಏನ್ ಚೆನ್ನಾಗಿರುತ್ತೆ? ಆಬ್ವಿಯಸ್ಲಿ ಚೆನ್ನಾಗಿರಲ್ಲ ಅಲ್ಲ. ಅದು ಹೆಣ್ಮಕ್ಳು ಇದ್ರೆ ಅದಕ್ಕೆ ಅದ್ರ ಹೆಸರು ಅಲ್ಲಿ ಒಂದು ಅಂದ್ರೆ ಯಾವುದೇ ಒಂದು ಫಂಕ್ಷನ್ ಎಲ್ಲೇ ಹೋದ್ರು ಹೆಣ್ಮಕ್ಳು ಇದ್ರೇನೆ ಅದಕ್ಕೊಂದು ಆ ಫಂಕ್ಷನ್ ಒಂದು ಕಲೆ ಇರ್ಬೋದು, ಮತ್ತೊಂದಿರ್ಬೋದು ಅಲ್ಲಿ ಬರೋದು. ಬರೀ ಗಂಡಸ್ರು ಇದ್ರೆ ಕ್ಲಬ್ ತರ ಇರುತ್ತೆ ಅಷ್ಟೇ, ಇನ್ನೇನಿರಲ್ಲ. ನೀವು ಯಾರೇ ಇವಾಗ ರಾತ್ರಿ 8:30 ಯಾರೇ ಕ್ಲಬ್ಗೆ ಹೋಗಿ ಆ ಥರ ಅನ್ಸುತ್ತೆ ಫೀಲಿಂಗ್ ನಿಮಗೆ. ಹಾಗೇನೆ ಮ್ಯಾಮ್ ಹೇಳಿದ್ರು, ಅಂದರೆ ಮನೇಲಿ ತಂದೆ ಅನ್ನೋರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಂತ. ನನಗೆ ಫಸ್ಟು ನಾನು ನ್ಯಾಷನಲ್ ಸ್ವಿಮ್ಮರ್. ನಾನು 2018ವರೆಗೂ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ. ಅವಾಗ ನಾನು ಫಸ್ಟ್ 4th ಸ್ಟ್ಯಾಂಡರ್ಡಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ಸ್ವಿಮ್ಮಿಂಗ್ ಕರಿಯರ್ನ. ಅವಾಗ ಸ್ಟಾರ್ಟ್ ಮಾಡಿದಾಗ ಫ್ಯಾಮಿಲಿನೇ ಫಸ್ಟು. ಏನಕ್ಕೆ ಅವ್ರನ್ನ ಸ್ಪೋರ್ಟ್ಸ್ಗೆ ಹಾಕಬೇಕು, ಎಷ್ಟು ಕಷ್ಟ ಗೊತ್ತಾ, ಸ್ಪೋರ್ಟ್ಸಿಗೆ ಏನಕ್ಕೆ ಕರ್ಕೊಂಡು ಹೋಗ್ತೀರಾ, ಅದರಿಂದ ಏನಾಗ್ಬಿಡುತ್ತೆ, ಮುಂದೆ ಏನು ಅವ್ರನ್ನ ಎಲ್ಲಿ ರೆಪ್ರೆಸೆಂಟ್ ಮಾಡಿಬಿಡ್ತಾರೆ, ಅದರಿಂದ ಏನು ದೊಡ್ಡದು ಸಿಕ್ಬಿಡುತ್ತೆ ಅಂತೆಲ್ಲ ಭಾಳ ಸಾಕಷ್ಟು ಬಂತು. ನನ್ನ ತಂದೆ ಒಂದೇ ಮಾತು ಹೇಳಿದ್ದು, ಯಾವುದೇ ಹೆಣ್ಮಗು ಆದ್ರೂ ಅವಳ ಒಂದು ಫಿಸಿಕಲ್ ಫಿಟ್ನೆಸ್ಗೋಸ್ಕರ ನಾನು ಕಲಿಸ್ತೀನಿ ಅಂತ ಅವ್ರು ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ನಾನು ಕಂಪಿಟೇಟಿವ್ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದೆ. ಕಂಪಿಟೇಟಿವ್ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದಾಗ ಜಾಸ್ತಿ ಜನ ಗೊತ್ತಿರಲ್ಲ, ಬಟ್ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ಸ್ ಏನಿರುತ್ತೆ ಅದು ನೀವು ಹಾಕೊಂಡಾಗ ಅದು ನೋಡೋದು ಬಹಳ ಅದು ಆಕ್ಚುಲಿ ಸ್ಪೋರ್ಟಿಗೆ ಬೇಕಾಗಿರೋಂಥದ್ದು. ಇವಾಗ ಅಥ್ಲೆಟಿಕ್ಸ್ ನೋಡಿದ್ರೆ ನೀವೇನು ಶಾರ್ಟ್ಸ್ ಮತ್ತೆ ಈ ಟಾಪ್ ಥರ ನೋಡ್ತೀರಾ, ಅದೇ ಥರ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಇಟ್ ಲುಕ್ಸ್ ವೆರಿ ಡಿಫ್ರೆಂಟ್. ಸೊ ಅದನ್ನ ನೋಡಿದಾಗ ಸಾಕಷ್ಟು ಜನ ಬಂದು ಹೇಳಿದ್ರು, ನಿಮ್ಮ ಮಕ್ಳಿಗೆ ಈ ಥರ ಬಟ್ಟೆ ಹಾಕ್ತೀರಾ. ನಮ್ಮ ತಂದೆ ಹೇಳಿದ್ರು, ಆ ಸ್ಪೋರ್ಟಿಗೆ ಬೇಕಾಗಿರೋಂಥದ್ದು ನಾನು ಹಾಕಿಸ್ತೀನಿ, ಅದರಿಂದ ಅದನ್ನ ಡಿಫೈನ್ ಮಾಡೋದು ನೀವು ಯಾರು ಅಲ್ಲ ಅಂತ. ಅದೇ ಸ್ವಿಮ್ಮಿಂಗಿಂದ ನಾನು 2018ವರೆಗೂ ಕಂಪೀಟ್ ಮಾಡಿದೆ. ಸರ್ಕಾರದಿಂದನೂ ಅಷ್ಟೇ. ನಾನು ಇಂಜಿನಿಯರಿಂಗ್ 2014ಇಂದ 2018ವರೆಗೂ ನಾನು ಇಂಜಿನಿಯರಿಂಗ್ ಫುಲ್ ಫ್ರೀ ಆಫ್ ಕಾಸ್ಟ್ ಓದಿದೆ. ಯಾಕಂದರೆ ಸರ್ಕಾರ ಅವಾಗ ನಿಮಗೆ ನ್ಯಾಷನಲ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ನೀವು ಮೆಡಲ್ ಗೆದ್ರೆ ನೀವು ಎಷ್ಟೇ ಫೀಸ್ ಕಟ್ಟಿದ್ರು ಅಷ್ಟೂ ರಿಯಂಬರ್ಸ್. ಇವತ್ತವರೆಗೂ ಇದೆ ಆ ಸ್ಕಾಲರ್ಶಿಪ್ ಸ್ಕೀಮ್. ನಿಮ್ಮ ಮಕ್ಕಳು ಯಾರೇ ಆಗಿರ್ಬೋದು, ಅದರಿಂದ ಏನಾಯಿತು ಅಂತ. ನನ್ನ ತಂದೆ ತಾಯಿ ನಾನು ಯಾವತ್ತೂ ಭಾರ ಆಗಲಿಲ್ಲ ಅವ್ರು ನನ್ನ ಎಜುಕೇಷನಲ್ಲಿ, ಅದು ಹೆಲ್ಪ್ ಆಯಿತು. ಅದಾದಮೇಲೆ ನನಗೆ ಇಂಜಿನಿಯರಿಂಗ್ ಸೀಟ್ ಕೂಡ ಸ್ಪೋರ್ಟ್ಸ್ ಕೋಟಾದಲ್ಲೇ ಸಿಕ್ತು. ನನ್ನ ತಂಗಿ ಇವತ್ತು ಡಾಕ್ಟರ್ MBBS ಮಾಡಿದ್ದಾಳೆ, ಅವಳಿಗೂ ಕೂಡ ಸೀಟು ಸ್ಪೋರ್ಟ್ಸ್ ಕೋಟಾದಲ್ಲೇ ಸಿಕ್ಕಿದ್ದು. ಇವತ್ತು ಅವಳು ವಾಪಸ್ಸು ಈ ಸಮಾಜಕ್ಕೋಸ್ಕರ ಒಂದು ಡಾಕ್ಟರ್ ಆಗಿ ನಿಂತ್ಕೋತಾಳೆ. ಅದು ಯಾವ ಕಾರಣಕ್ಕೆ? ಸರ್ಕಾರ ಅವತ್ತು ಸ್ಕಾಲರ್ಶಿಪ್ ಕೊಟ್ಟು ನನ್ನ ತಂದೆ ಫಸ್ಟಲ್ಲಿ ಇಲ್ಲ ಇವರು ಅಥ್ಲೆಟಿಕ್ಸ್ ಮಾಡಲಿ ಅಂತ ಯಾರದೇ ಏನೇ ಹೇಳಿದ್ರು ಅವರು ಅದಕ್ಕೆ ಧ್ವನಿ ಕೊಡದೆ ನಮ್ಮನ್ನ ನೀವು ಮುಂದೆ ಹೋಗಿ ಅಂತ ಬಿಟ್ಟಿದ್ದಕ್ಕೆ ಅಷ್ಟು ನನ್ನ ತಂದೆ ಸಪೋರ್ಟ್ ಮಾಡಿದ್ರು. ಬಟ್ ಅವ್ರ ಕೆಲಸದಲ್ಲೂ ಅಷ್ಟೇ ಅವರು ಇವಾಗಲೂ ಹೇಳ್ತಾರೆ, ಏನಕ್ಕಾದರೂ ನಾನು ರಿಟೈರ್ ಆದ್ನ ಇನ್ನೊಂದು 2 ವರ್ಷ ನನಗೆ ಕೆಲಸಕ್ಕೆ, ಇನ್ನೊಂದು 2 ಇಯರ್ಸ್ ನನಗೆ ಆದ್ಮೇಲೆ ರಿಟೈರ್ಮೆಂಟ್ ಕೊಡಬೇಕಿತ್ತು ಅಂತ ಅಷ್ಟು ಇಷ್ಟಪಡ್ತಾ ಇದ್ರು ಕೆಲಸನ. ಬಟ್ ಅದೆಲ್ಲ ಆಗಬೇಕಾದ್ರೆ ಅಷ್ಟೂ ನಡ್ಸ್ಕೊಂಡು ಹೋಗಿದ್ದೆ ನನ್ನ ತಾಯಿ. ಯಾಕಂದರೆ ಅವ್ರು ಹೇಳ್ತಾರೆ, ಅಂದರೆ ನನ್ನ ತಂದೆ ಹೌದು ಕೆಲಸ ಇರ್ತಾಯಿತ್ತು. ತುಂಬ ಸತಿ ಏನಾಗುತ್ತೆ, 9 to 5 ಜಾಬ್ಸ್ ಆಗ್ಬೋದು, ಅದಾಗ್ಬೋದು. ಮನೆಗೆ ಬಂದ ತಕ್ಷಣ ಗಂಡಸರು ಮನೆಗೆ ಬಂದ ತಕ್ಷಣ ಅವ್ರು ರಿಲ್ಯಾಕ್ಸ್ ಆಗ್ತಾರೆ. ನಾನು ಅದನ್ನ ನೋಡಿದ್ದೀನಿ. ಯಾಕಂದರೆ ಅವ್ರು ರಿಲ್ಯಾಕ್ಸ್ ಆಗ್ತಾರೆ, ಅವ್ರಿಗೆ ಊಟ ಬರುತ್ತೆ, ಕಾಫಿ ಬರುತ್ತೆ, ನೀರು ಬರುತ್ತೆ, ಎಲ್ಲ ಬರುತ್ತೆ. ಅವ್ರು ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ, ಖಂಡಿತ ಇಲ್ಲ ಅಂತಲ್ಲ. ಬಟ್ ನನ್ನ ತಾಯಿ ಎಷ್ಟೋ ವರ್ಷ ಬರೀ 4 ಗಂಟೆ ನಿದ್ದೆ ಮಾಡ್ತಾ ಇದ್ದಿದ್ದು. ಯಾಕಂದರೆ ನಾನು ಬೆಳಗ್ಗೆ 5 ಗಂಟೆಗೆ ನಾನು 5:30 ನನಗೆ ಬೆಳಗ್ಗೆ ಸ್ವಿಮ್ಮಿಂಗ್ ಇರ್ತಾಯಿತ್ತು. ಸೊ ನನ್ನ ತಾಯಿ ನನ್ನನ್ನು 5:30 ಕರ್ಕೊಂಡು ಹೋಗಬೇಕು ಅಂದರೆ ಅವ್ರು ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತಾ ಇದ್ರು. ನನ್ನ ತಂದೆ ಕೆಲಸ ಮುಗಿಸಿ ಅವ್ರು ವಾಪಸ್ ಬರ್ತಾ ಇದ್ದಿದ್ದು ಬಹಳ ಲೇಟ್ ಆಗ್ತಾಯಿತ್ತು. ಸೊ ಅವ್ರು ಒಂದು 10-10:30 ಬಂದರೆ ಅವ್ರಿಗೆ ಊಟ ಕೊಡಬೇಕಿತ್ತು. ಸೊ ಅವ್ರಿಗೆ ಊಟ ಕೊಟ್ಟು ನನ್ನ ತಾಯಿ ನೆಕ್ಸ್ಟ್ ಡೇ ರೆಡಿ ಆಗಬೇಕು. ಯಾಕಂದರೆ ಅವ್ರು ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಳಕ್ಕಾಗಲ್ಲ. ಸೊ ಅವ್ರು ನಿದ್ದೆ ಮಾಡ್ತಾ ಇದ್ದಿದ್ದೆ 12:30, 1 ಗಂಟೆಗೆ. ಇವಾಗ ಏನಾಗಿದೆ, 50 ವರ್ಷ ಆದಮೇಲೆ ಅದು ಹೆಲ್ತ್ ಏನು ಅವ್ರು ಅಷ್ಟು ಕಷ್ಟಪಟ್ಟರು, ನಮ್ಗೆಲ್ರಿಗೂ ಕಷ್ಟಪಟ್ಟರು. ಬಟ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ಅವ್ರಿಗೆ ಅದು ಎನರ್ಜಿ ಇತ್ತು. ಆ ಎನರ್ಜಿ ಮತ್ತೆ ಇಲ್ಲ ನನ್ನ ಮಕ್ಕಳನ್ನ ಒಂದು ಪೊಸಿಷನ್ ಕರ್ಕೊಂಡು ಹೋಗ್ಬೇಕು, ಒಂದು ಅಥ್ಲೀಟ್ಸ್ ಮಾಡಬೇಕು ಅಥವಾ ಓದಿಸ್ಬೇಕು, ಅದೆಲ್ಲ ಅವ್ರಿಗೆ ಅದೊಂದು ಛಲ ಇತ್ತು. ಯಾಕಂದರೆ ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿರಲಿಲ್ಲ ಅಂತ ಕಾರಣಕ್ಕೆ ಅಮ್ಮ ಇಲ್ಲ ಇವ್ರು ಓದಬೇಕು ಅಂತ ಅವ್ರು ಛಲ ತೊಟ್ಟು ನಮ್ಮನ್ನು ಮಾಡಿದ್ರು. ಬಟ್ ಇವಾಗ 50-55 ವರ್ಷ ಆದಮೇಲೆ
ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ಹೆಲ್ತು. ಅದೇ ಸಪೋರ್ಟ್ ಅಥವಾ ಯಾರೋ ಒಂದು ಹೆಲ್ಪು, ಇವಾಗ ಮೇಡ್ಸ್ ಇದ್ದಾರೆ, ಕುಕ್ ಬರ್ತಾರೆ ಎಲ್ಲ, ಬಟ್ ಎಲ್ರಿಗೂ ಅದು ಆಪರ್ಚುನಿಟಿ ಸಿಗಲ್ಲ. ಸೊ ನಾನು ನಮ್ಮಮ್ಮಂಗೆ ಅದೇ ಕೇಳ್ತೀನಿ, ಏನಕ್ಕೆ ಅವಾಗ ನೀನು ಹೆಲ್ತ್ ಬಗ್ಗೆ ನೀನು ಅಷ್ಟೊಂದು ಕಾಳಜಿ ತಗೊಳ್ಳಿಲ್ಲ ಅಂತ. ಯಾಕಂದರೆ ಅವ್ರಿಗೆ ಗೊತ್ತಿರಲಿಲ್ಲ. ಯಾಕಂದರೆ ಅವಾಗ ಪೀರಿಯಡ್ಸ್ ಆದಾಗ್ಲೂ ಇವಾಗ ಸರ್ಕಾರದಿಂದ ಒಂದು ದಿನ 2 ದಿನ ರಜಾ ಅಂತಿದೆ, ಬಟ್ ಅದು 1 ದಿನ 2 ದಿನ ಅಲ್ಲ, ಅದು ಸಾಕಷ್ಟು ಜನ ಹೆಣ್ಮಕ್ಳಿಗೆ ಪ್ರೀವಿಯಸ್ ವೀಕಿಂದನೇ ಆ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ, ಹೊಟ್ಟೆ ನೋವು ಇರುತ್ತೆ, ಅಥವಾ ಎಸ್ಪೆಷಲಿ ಸಾಕಷ್ಟು ಜನಕ್ಕೆ ಪೋಸ್ಟ್ ಮೆನಪಾಸ್, ಏನು ಮೆನಪಾಸಲ್ ಸ್ಟೇಜ್ ಇರುತ್ತಲ್ಲ, ನಾನು ನೋಡಿದ್ದೀನಿ ಇಟ್ಸ್ ದ ವರ್ಸ್ಟ್ ಫೇಸ್. ಅದಕ್ಕೆ ಯಾರೂ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಅಯ್ಯೋ ಮಾತಾಡಿದ್ರೇನೆ ವಾಪಸ್ ಚಿಡ್ಚಿಡ ಅಂತಾರೆ. ಏನಕ್ಕೆ ಚಿಡ್ಚಿಡ ಅಂತ ಇದ್ದಾರೆ ಅಂತ ಯಾರೂ ಕೇಳೋದಿಲ್ಲ. ಅಥವಾ ತುಂಬ ಜನಕ್ಕೆ ಮೈಗ್ರೇನ್ಸ್ ಆಗುತ್ತೆ. ಏನಕ್ಕೆ ಮೈಗ್ರೇನ್ ಆಗುತ್ತೆ ಅಂತಲೂ ಯಾರೂ ತಿಳ್ಕೊಳ್ಳಲ್ಲ. ಅಯ್ಯೋ ತಿಂಗಳಿಗೆ 2 ಸತಿ ಯಾವಾಗ ನೋಡಿದ್ರು ತಲೆನೋವು ಅಂತ ಮಲ್ಕೊಂಡು, ಅದಕ್ಕೆ ಏನು ಸಲ್ಯೂಷನ್ನು, ಏನಕ್ಕೆ ತಲೆನೋವು ಬರ್ತಾ ಇದೆ ಅಂತ ಕೇಳೋರು ಯಾರೂ ಇರಲ್ಲ. ಸೊ ನಾನು ಇನ್ಫಾರ್ಮೇಷನ್ ಇದೆ, ಅವ್ರು ಯಾರೋ ಸಪೋರ್ಟ್ ಮಾಡ್ತಾ ಇಲ್ಲ, ಖಂಡಿತ ಮಾಡಬೇಕು. ನೀವು ಎಷ್ಟೊಂದು ಜನ ಇಲ್ಲಿ ಇರೋ ಎಷ್ಟೊಂದು ಜನ ಸರ್ ಇಲ್ಲಿ ಕೂತಿರೋರಿಗೆ ನಿಜ ಅದು ಗೊತ್ತಿರಲ್ಲ, ಯಾವ ಟೈಮಲ್ಲಿ ಆಗುತ್ತೆ, ಇವಾಗ ಅಟ್ಲೀಸ್ಟ್ ನಾನು ನನ್ನ ಫ್ರೆಂಡ್ಸ್ ನೋಡ್ತಾ ಇದ್ದೀನಿ, ಅವ್ರ ವೈಫ್ಸ್ ಆಗಿರ್ಬೋದು ಅಥವಾ ಅವ್ರ ಗರ್ಲ್ ಫ್ರೆಂಡ್ಸ್ ಆಗಿರ್ಬೋದು, ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತಿಲ್ಲಪ್ಪ ನನ್ನ ಗರ್ಲ್ ಫ್ರೆಂಡ್ ಈ ಟೈಮಲ್ಲಿ ಪೀರಿಯಡ್ ಆಗಿರುತ್ತೆ, ಸೊ ಐ ಹ್ಯಾವ್ ಟು ಟೇಕ್ ಕೇರ್ ಅಂತ. ಅದು ಒಂದು ಎಜುಕೇಷನ್ ಸ್ಕೂಲ್ಸಲ್ಲೇ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ 50-55 years and above, ಸಾರಿ, ಬಟ್ ಅವ್ರಿಗೆ ಎಜುಕೇಷನ್ ಇಲ್ಲ ಅಂತ. ಆ್ಯಂಡ್ ಆ ಎಜುಕೇಷನ್ ಇಲ್ಲ ಅನ್ನೋದಕ್ಕಿಂತ ಅದು ಏನಾಗಿದೆ, ತುಂಬ ಒಂಥರ ಹರ್ಷ ಸಿಚುವೇಶನ್ನು. ಅದ್ರ ಬಗ್ಗೆ ಮಾತಾಡ್ಬೋದಾ, ಅದ್ರ ಬಗ್ಗೆ ಮಾತಾಡಿದ್ರೆ ಏನಾಗುತ್ತೆ, ಇಫ್ ವಿ ಟಾಕ್ ತುಂಬ ಸೆನ್ಸಿಟಿವ್ ಟಾಪಿಕ್ಕು, ಅದು ಅವ್ರ ಹೆಂಡ್ತೀರ್ನ ಕೇಳಕ್ಕೆ ಹೋಗೋದೇ ಅವ್ರಿಗೊಂದು ಮುಜುಗರ ವಿಷಯ. ಅದು ಅಯ್ಯೋ ಇದನ್ನು ಕೇಳ್ಬೋದಾ. ಅಥವಾ ಮನೇಲೂ ಅಷ್ಟೇ, ಹೆಣ್ಮಕ್ಳಿದ್ದಾಗ ಅವ್ರಿಗೆ ಫಸ್ಟ್ ಟೈಮ್ ಪೀರಿಯಡ್ಸ್ ಆಗುತ್ತಲ್ಲ, ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ, ಊರವ್ರಿಗೆಲ್ಲ ಗೊತ್ತಾದಾಗ ಮಾಡ್ರೇಷನ್ ಮಾಡಿ ಎಲ್ಲ ರಿಲೇಟಿವ್ಸ್ನ ಕರೆದು ಊಟ ಹಾಕಿ ಎಲ್ಲ ಮಾಡ್ತಾರೆ. ಬಟ್ ಅದ್ರ ನೆಕ್ಸ್ಟ್ ಮಂತಿಂದ ಇಟ್ಸ್ ಅ ವೆರಿ ಪೀರಿಯಡ್ಸ್ ಆಯಿತಾ, ಯಾರಿಗೂ ಹೇಳಬೇಡ ಆಯಿತಾ, ಹಿಂಗಾಯ್ತು ಅಂತ ನಿಮಗೆ ಅದು ಆ ಕಾನ್ವರ್ಸೇಷನ್ನೇ ಬೆಳೆಯಲ್ಲ. ಹೆಣ್ಮಕ್ಳು ಬರೀ ತಾಯಂದಿರಿಗೆ ಮಾತ್ರ ಹೇಳ್ಕೊಳಕ್ಕಾಗುತ್ತೆ. ಅಕಸ್ಮಾತ್ ಆ ಮನೇಲಿ ತಾಯಿ ಇಲ್ಲ ಅಂತಂದರೆ ಇಟ್ ಇಸ್ ಸಚ್ ಅ ಡಿಫಿಕಲ್ಟ್ ಸಿಚುವೇಶನ್ ಆ ಹುಡುಗಿಗೆ. ಇವಾಗ ವರ್ಕಿಂಗ್ ವುಮೆನ್, ನೀವೆಲ್ಲರೂ ಕೆಲ್ಸಕ್ಕೆ ಬರ್ತೀರಾ, ಸಮ್ಮರ್ ಹಾಲಿಡೇಸ್ ಇರುತ್ತೆ, ಆ ಟೈಮಲ್ಲಿ ಯಾರ ಹತ್ರ ಹೋಗಿ ಹೇಳ್ಕೊತಾರೆ ಅವರು? ಅವ್ರಿಗೆ ಇಲ್ಲ ಅಪ್ಪನ ಹತ್ರ ಮಾತಾಡಬಾರ್ದೇನೋ ಈ ವಿಷಯ ಅಂತಾನೆ ಅವ್ರಿಗೆ ತಲೆಯಲ್ಲಿರುತ್ತೆ. ಸೊ ಈ ಸಿಚುವೇಶನ್ ಎಲ್ಲ ಶುಡ್ ಬಿಕಮ್ ಅ ಟಾಪಿಕ್, ಅಂದರೆ ಕಾನ್ವರ್ಸೇಷನಲ್ ಟಾಪಿಕ್ಸ್ ಮನೇಲಿ ಮಾತಾಡಬೇಕು. ಅಪ್ಪಂದಿರಿಗೂ ಫಸ್ಟ್ಲಿ ಅವ್ರಿಗೆ ಗೊತ್ತಾಗಬೇಕು, ಆ ಎಜುಕೇಷನ್ ಗೊತ್ತಾಗಬೇಕು ಅದ್ರ ಬಗ್ಗೆ. ಆ್ಯಂಡ್ ಬಿಕಾಸ್ ಇವಾಗ ಏನಾಗ್ತಾ ಇದೆ, ಪೀರಿಯಡ್ಸ್ ಹೆಣ್ಮಕ್ಳಲ್ಲಿ ಬಿಕಾಸ್ ಆಫ್ ಅ ಲಾಟ್ ಆಫ್ ಲೈಫ್ ಸ್ಟೈಲ್ ರೀಸನ್ಸ್ ಬಹಳ ಬೇಗ ಸ್ಟಾರ್ಟ್ ಆಗ್ತಾ ಇದೆ. 4th ಸ್ಟ್ಯಾಂಡರ್ಡ್ ಹೆಣ್ಮಕ್ಳಿಗಾಗಿರ್ಬೋದು, ತುಂಬ 4th ಸ್ಟ್ಯಾಂಡರ್ಡಲ್ಲಿ ನಾವೆಲ್ಲ, ನಾನು ಅಟ್ಲೀಸ್ಟು ನನಗೆ ಅದ್ರ ಬಗ್ಗೆ ಇನ್ನೂ ನನಗೆ ನಾಲೆಜು ಇರಲಿಲ್ಲ. ಅಫ್ಕೋರ್ಸ್ 5th ಬಂದ ತಕ್ಷಣ ಸ್ಕೂಲಲ್ಲಿ ನನಗೆ ಅದ್ರ ಬಗ್ಗೆ ಹೇಳ್ಕೊಡೋರು, ಎಜುಕೇಟ್ ಮಾಡೋರು. ಬಟ್ ಇವಾಗ 2nd ಸ್ಟ್ಯಾಂಡರ್ಡ್ 1st ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಪೀರಿಯಡ್ ಸ್ಟಾರ್ಟ್ ಆಗ್ತಾ ಇದೆ. ಅವ್ರಿಗೆ ಏನು ಅದು ನನ್ಗೇನು ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಷ್ಟ್ರೊಳಗೇನೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಆ ಸಪೋರ್ಟ್ ಸಿಸ್ಟಮ್ ಐ ಫೀಲ್ ಮನೆಯಿಂದನೇ ಸ್ಟಾರ್ಟ್ ಆಗಬೇಕು. ಆ್ಯಂಡ್ ಮ್ಯಾಮ್ ಹೇಳಿದ್ರು, ಸಾಕಷ್ಟು ಜನ ಹೆಣ್ಮಕ್ಳು ಓಡಿಸ್ಕೊತಾರೆ ಅಂತ, ತಿರುಗಿ ವಾಪಸ್ ಒಂದು ಕೊಡಬೇಕು. ನಿಜವಾಗ್ಲೂ ಯಾರು ಓಡಿಸ್ಕೊಬಾರ್ದು, ಯಾರಿಗೂ ಹಕ್ಕಿಲ್ಲ ಇನ್ನೊಬ್ರ ಮೇಲೆ ಕೈ ಎತ್ತೋದಕ್ಕೆ. ಆ್ಯಂಡ್ ನೀವು ಫಸ್ಟ್ಲಿ ಯಾರೋ ಹೊಡಿತಾ ಇದ್ದಾರೆ ಅಂತಂದರೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ನೀವು ಅವ್ರಿಗೆ ಫಸ್ಟ್ಲಿ ಅದನ್ನು ನೀವು ಅದನ್ನ ಗ್ರೋತ್ ಆಗೋದು. ಯಾರು ಹೊಡಿತಾರದು, ಬಾ ನಾನು ಹೊಡಿತೀನಿ, ಹೊಡಿಯೋಣ ಇಬ್ರು ಸೇರ್ಕೊಂಡು ಅಂತ ಎಲ್ಲರೂ ಸೇರ್ಕೊಂಡು ಹೋಗ್ಬೇಕು. ಅದು ಹೆಂಗೆ ಹೊಡಿತಾನ ಅವನು? ಆಮೇಲೆ ಮ್ಯಾಮ್ ಹೇಳಿದ್ರು ನಿಮ್ಗೆ ಹಕ್ಕು ಬಗ್ಗೆ ಗೊತ್ತಿರಬೇಕು ಅಂತ. ಸಾಕಷ್ಟು ಜನ ಇವತ್ತು ನೀವೆಲ್ಲರೂ ಗಾಡಿ ಓಡಿಸ್ತೀರಾ, ಸ್ಟ್ರಿಟ್ ಪ್ಲೇಸ್ ಬ್ಯಾಂಗ್ಳೂರ್, ಇವತ್ತು ನೀವೆಲ್ಲರೂ ಗಾಡಿ ಓಡಿಸ್ತೀರಾ. ಹೆಣ್ಮಕ್ಳು ಗಾಡಿ ಓಡಿಸ್ತಾ ಇದ್ದಾರೆ ಅಂತ ನೋಡಿದ್ರೇನೆ ಸಾಕು, ಹಿಂದ್ಗಡೆ ಬರ್ತಾ ಇರೋರ್ಗೆ ಇನ್ನೂ ಥರ ಜೋಶ್ ಸ್ಟಾರ್ಟ್ ಆಗಿರೋ ಅಂತಾನೆ, ಏನೋ ಒಂದು ಜೋಶು. ನನ್ಗೊಂದ್ಸತಿ ಇಲ್ಲೇ ಡಬಲ್ ರೋಡ್ ಹತ್ರ ನಾನು ಸಿಗ್ನಲ್ ನಿಲ್ಸಿದ್ದಕ್ಕೆ ಅವನು ಸಿಗ್ನಲ್ ಜಂಪ್ ಮಾಡಬೇಕಿತ್ತು. ಬರುತ್ತಲ್ವ 3, 2, 1, ಅವ್ನು ರೇಸಿಂಗ್ ಫೀಲಿಂಗ್ ಅಲ್ಲಿದ್ದ. 1 ಬಂದ ತಕ್ಷಣ ನಾನು ಹೊಟ್ಟೋಗ್ಬೇಕು ಅಂತ ನಾನು ಹೋಗಿ ನಿಲ್ಸಿದೆ. ಹಿಂದೆಯಿಂದ ಬಂದು ಗುದ್ದಿದ ಗಾಡಿಗೆ. ನಾನು ಯೂಶಲಿ ಇಳಿಯಲ್ಲ, ಜಗಳ ಮಾಡಲ್ಲ, ಸುಮ್ಮನೆ ಮತ್ತೆ ವಿಡಿಯೋ ಮಾಡಿ ಅದಕ್ಕೊಂದು ಹಾಕ್ತಾರೆ ಅಂತ ಇಳಿಯಲ್ಲ. ಏನೋ ಮಾತಾಡೋಕೆ ಸ್ಟಾರ್ಟ್ ಬಂದ ಗೊಣಗ್ತಾ ಇದ್ದ, ಮತ್ತೊಂದು ಎಲ್ಲ ಆಯಿತು. ಇಳಿದ್ಮೇಲೆ ಓ ಯಾರೋ ಲೇಡಿ ಓಡಿಸ್ತಾ ಇರೋದು ಅಂತ ಅವ್ನಿಗೆ ಗೊತ್ತಾಯ್ತು.
ಏನ್ ಕಾಣಿಸಲ್ವಾ, ಏನ್ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿಲ್ವಾ, DL ಯಾವನ್ ಕೊಟ್ಟಿದ್ದು ನಿನ್ಗೆ, ಅದು ಇದು ಅದು ಅಂತ ಸ್ಟಾರ್ಟ್ ಮಾಡ್ಕೊಂಡ. ನಾನು ಕೇಳಿಸ್ಕೊಂಡೆ, ಓಕೆ ಇದು ಎಲ್ಲೋ ಹೋಗ್ತಾ ಇದೆ ಅಂತ. ನಾನು ಹೇಳಿದೆ, ಸರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ, ಬನ್ನಿ ಹೋಗೋಣ ಅಂತ. ಏನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಬಾ ಹೋಗೋಣ, ಬನ್ನಿ ಹೋಗೋಣ ಅಂತ. ಬೈ ಲಾ ಹಿಂದೆಯಿಂದ ಬಂದು ಹೊಡೆದ್ರೆ ಗಾಡಿಗೆ, ಬೈ ಲಾ ಯಾರು ಹಿಂದೆಯಿಂದ ಬಂದು ಹೊಡಿತಾನ ಅವನದೇ ಫಾಲ್ಟು. ನಾನು ಬರೀ ಅದು ಒಂದೇ ವಿಷಯ ಹೇಳಿದ್ದು. ಸರಿ ಆಯ್ತು, ಫಸ್ಟು ಓಡ್ಸೋದ್ ಕಲಿ ಅಂದ್ಬಿಟ್ಟು ಹೊಟ್ಟೆ ಹೋಗ್ಬಿಟ್ಟ ಅವನು. ನಾನು ಏನೋ ಜಗಳನೂ ಮಾಡೋದ್ ಬೇಕಾಗಿಲ್ಲ, ಅವ್ನು ದುಡ್ಡು ಇಸ್ಕೊಳ್ಳಿಲ್ಲ, ಏನೂ ಇಲ್ಲ, ಅವ್ನ ಪಡೆದು ಅವ್ನು ಹೊಟ್ಟೋದ, ಅವನೇ ಗೊಣಗ್ದ, ಅವನೇ ಹೇಳ್ದ, ಅವನೇ ಹೊಟ್ಟೋದ. ಅದಕ್ಕೇನೆ ಲರ್ನಿಂಗ್ ದ ಲಾ, ನಿಮ್ಮ ಹಕ್ಕನ್ನ ನೀವು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವತ್ತೇನೆ ಯಾವುದೇ ಸಿಚುವೇಶನ್ ಅಲ್ಲಿ ಇರ್ಬೋದು, ನೀವು ಒಂದೇ ಒಂದು ಸತಿ ಅವ್ರಿಗೆ ವಾಪಸ್ ಇನ್ ಟರ್ಮ್ಸ್ ಆಫ್ ಲಾ ಹೇಳಿ ಫಸ್ಟ್ಲಿ ಅರ್ಥ ಆಗಲ್ಲ ಆಯ್ತಾ, ಅದು ಬಿಟ್ಟಾಕಿ ಅವ್ರಿಗೆ ಅರ್ಥ ಆಗಲ್ಲ ಆಯ್ತಾ. ಅರ್ಥ ಆಯ್ತು ಅಂತಂದ್ರೆ ಹೆದರ್ಕೊಂಡ್ಬಿಡ್ತಾರೆ. ನಾನು ಬಿಕಾಸ್ ನಾನು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನಾನು ನೋಟಿಸ್ ಮಾಡಿದ್ದೀನಿ, ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಇಶ್ಯೂ ಆಗುತ್ತೆ. ನಾವೇನೇ ವಿಡಿಯೋ ಹಾಕಿದ್ರು, ಮತ್ತೊಂದು ಹಾಕಿದ್ರು, ಕಾಮೆಂಟ್ಸ್ ಬರೋದಾಗಿರ್ಬೋದು, ಇನ್ನು ಮತ್ತೊಂದು ಎಲ್ಲ. ಯಾರೋ ಒಬ್ಬ ಒಂದಿನ ಕಾಮೆಂಟ್ ಹಾಕಿದ್ದ, ಅವ್ನ ಪ್ರೊಫೈಲ್ ಪಿಕ್ಚರು ಅದು ಈ ಗೋ ರಕ್ಷಣೆ, ಮತ್ತೊಂದು ಒಂದು ಇನ್ಸ್ಟಾಗ್ರಾಮ್ ಬಯೋಲಿರೋದು ನಾನು ಗೋ ರಕ್ಷಣೆ, ನಾನು ಹಸು ರಕ್ಷಣೆ, ಮತ್ತೊಂದು ಮಗದೊಂದು ಅಂತ. ಕೆಳಗಡೆ ನಾನು ಕಮೆಂಟ್ ಹಾಕಿದ್ದ, ಹೋಗಿ ಸಗಣಿ ತಿನ್ನು ಅಂತ. ನಾನು ಅದೇ ಯೂಶಲಿ ಮಾಡಲ್ಲ, ಈ ಥರ ಕೆಲಸ ಎಲ್ಲ ಬಿಟ್ಟಾಕ್ಬಿಡ್ತೀನಿ. ಬಟ್ ವಾಪಸ್ ಹಾಕಿದೆ, ನೀವು ಗೋ ರಕ್ಷಣೆ ಮಾಡ್ತಾ ಇರೋರು ಹೋಗ್ಬಿಟ್ಟು ಸೆಗಣಿನ ಅಷ್ಟೂ ಕೇವಲವಾಗಿ ಹೇಳ್ಬಿಟ್ಟು ಹೋಗಿ ಸೆಗಣಿ ತಿನ್ನು ಅಂತ ಹೇಳಿದ್ಯಲ್ಲ, ನೀನ್ ಎಂತ ಗೋರಕ್ಷಣೆ ಮಾಡ್ತೀಯ, ನಿನ್ಗೆ ಗೊತ್ತಿಲ್ವಾ ಅದ್ರ ಬಗ್ಗೆ? ಇಟ್ ಇಸ್ ಬಯೋಫ್ಯೂಯಲ್, ನಿಂಗೆ ಅದರಿಂದ ಎಷ್ಟು ಮನೆಗಳಲ್ಲಿ ಊಟ ಮಾಡ್ತಾರೆ ಅದರಿಂದ ಅಂತ ನಿಂಗೆ ಗೊತ್ತಿಲ್ವಾ ಅಂತ. ಅವನು ಇಲ್ಲ, ಅವನ ಪ್ರೊಫೈಲು ಇಲ್ಲ, ಕಮೆಂಟು ಇಲ್ಲ. ನೆಕ್ಸ್ಟ್ ಒಂದು 15 ಮಿನಿಟ್ಸ್ನಲ್ಲಿ ಆ ಪ್ರೊಫೈಲು ಹೊಟ್ಟೋಗಿದೆ, ಅವ್ನ ಕಮೆಂಟು ಹೊಟ್ಟೋಗಿದೆ, ಎಲ್ಲ ಡಿಲೀಟ್. ಆ್ಯಂಡ್ ಇವಾಗ ಇನ್ನೊಂದು ನಮಗೆ ಥ್ಯಾಂಕ್ಫುಲಿ ಗೌರ್ಮೆಂಟಿಂದ ಒಂದು ಮೋಸ್ಟ್ ಯೂಸ್ಫುಲ್ ಆಗಿರೋದಂದ್ರೆ ಸೈಬರ್ ಕ್ರೈಮ್ನ ನೀವು ಎಲ್ಲೇ ಒಂದು ಪೋರ್ಟಲ್ ಇದೆ, ಅಲ್ಲಿಗೆ ಹೋಗಿ ನೀವು ಸ್ಕ್ರೀನ್ಶಾಟ್ ತಗೊಂಡು ಆ ಸೈಬರ್ ಕ್ರೈಮ್ ಪೋರ್ಟಲಲ್ಲಿ ಹಾಕಿದ್ರೆ, ನಿಮ್ಮ ಅಡ್ರೆಸ್ ಹಾಕಿದ್ರೆ, ನಾನು ರೀಸೆಂಟಾಗಿ ಯಾವುದೋ ಇಶ್ಯೂಗೆ ಸೈಬರ್ ಕ್ರೈಮ್ ಪೋರ್ಟಲಲ್ಲಿ ಒಂದು ರಿಪೋರ್ಟ್ ಮಾಡಿದೆ. ಅವ್ರು ಕಾಲ್ ಮಾಡಿ ಕೇಳಿ, ನನ್ನ ಮನೆ JP ನಗರ್, ಸೊ JP ನಗರ್ ಪೊಲೀಸ್ ಸ್ಟೇಷನ್ವರೆಗೂ ಬರೋವರೆಗೂ ನಂಗೆ ಇಮೇಲ್ಸ್ ಮುಖಾಂತರ ಫುಲ್ ಆ ಪ್ರೋಸೆಸ್ ಏನಿತ್ತು ಅಷ್ಟುದು ಅಪ್ಡೇಟ್ ಪ್ರತಿದಿನ ನನಗೆ ಸಿಗೋದು. ಸೊ ಇಷ್ಟೊಂದೆಲ್ಲ ಇವತ್ತು ನಿಮಗೆ ಅಂದರೆ ರಿಸೋರ್ಸಸ್ ಇದೆ. ಯಾರೋ ಏನೋ ಹೇಳಿದ್ರು, ಯಾರೋ ಬೈದ್ರು, ಮತ್ತೊಂದು ಆಯಿತು ಅಂತ ದಯವಿಟ್ಟು ಮ್ಯಾಮ್ ಹೇಳಿದ್ರು ಧ್ವನಿ ಎತ್ತಬೇಕು ಅಂತ. ಖಂಡಿತ ಧ್ವನಿ ಎತ್ತಬೇಕು. ನಮ್ಮ ಇಂಡಸ್ಟ್ರಿಲಿ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು ವಿಡಿಯೋ ತೆಗಿತಾ ಇದ್ದಿದ್ದು. ಇವಾಗ ನಾನು ಇಲ್ಲಿ ನಡ್ಕೊಂಡು ಬರ್ತಾ ಇದ್ರೆ ಬೇರೆ ಆಂಗಲ್ ಇಂದ ವಿಡಿಯೋ ತೆಗೆದು ಬೇರೆ ರೀತಿ ಅದನ್ನ ನಮ್ಗೆ ಹಿಂಸೆ ಕೊಡೋರ ಪೋರ್ಟ್ರೇ ಮಾಡ್ತಾ ಇದ್ದಿದ್ದು. ನಮ್ಗೆ ಅದು 2 ವರ್ಷ, ಈ 3 ವರ್ಷದಿಂದ ನಾವು ಕಂಟಿನ್ಯೂಸ್ ನಾವು ನೋಡ್ತಾ ಇದ್ವಿ. ಆಮೇಲೆ ಅವ್ರನ್ನ ಹೋಗಿ ಕೇಳೋದಕ್ಕೆ ನಮ್ಗೆ ಮುಜುಗರ, ಅವ್ರನ್ನ ಹೋಗಿ ಕೇಳೋದಕ್ಕೆ. ಯಾಕೆ ಅವ್ರ ಮನೇಲಿ ಅಕ್ಕ ತಂಗಿ ಅಮ್ಮ ಯಾರು ಇಲ್ವಾ, ಅವ್ರಿಗೆ ಗೊತ್ತಾಗುತ್ತೆ ತಾನೆ. ಆ ಥರ ವಿಡಿಯೋ ಹಾಕಿದ್ರೆ ಅದು ಆ ಆಂಗಲೇ ತಪ್ಪು ಅಂತ ಅವ್ರಿಗೆ ಅದು ರಿಯಲೈಸೇಷನ್ ಅವ್ರಿಗೆ ಗೊತ್ತಾಗ್ಬೇಕು ತಾನೆ. ಆ್ಯಂಡ್ ಇನ್ನೊಬ್ರು ಅದು ಕೆಳಗಡೆ ಯಾರೋ ಕಮೆಂಟ್ ಹಾಕಿದ್ರು, ನೀವೆಲ್ಲರೂ ಸೀರೆ ಹಾಕೊಂಡು ಹೋಗಿ ಎಲ್ಲ ಸರಿ ಹೋಗುತ್ತೆ ಅಂತ. ಸೀರೆ ಹಾಕೊಂಡು ಹೋದ್ರೂ ಮೇಲ್ಗಡೆ ಆಂಗಲ್ ಇಂದ ತೆಗೆದ್ರೆ ಅದು ಇಟ್ ಈಸ್ ಅ ವೆರಿ ವೆರಿ ಬ್ಯಾಡ್ ಆಂಗಲ್. ನಾವು ಸೀರೆ ಹಾಕೊಂಡು ಹೋದಾಗ್ಲೂ ಹಿಂದ್ಗಡೆ ಬೆನ್ ಶಾಟ್ ಇಟ್ರೆ ಇಟ್ ಈಸ್ ಅ ವೆರಿ ಬ್ಯಾಡ್ ಆಂಗಲ್. ಸೊ ಆ ಕಾನ್ಶಿಯಸ್ನೆಸ್ ಏನಿತ್ತು ನಾವೆಲ್ಲರೂ ಡಿಸ್ಕಸ್ ಮಾಡಿ ಇವತ್ತು ರೇಸ್ ಮಾಡಿದ್ದಕ್ಕೆ ಇಶ್ಯೂ, ಇಟ್ ಈಸ್ ಬೀಂಗ್ ಸ್ಪೋಕನ್ ಥ್ರೂ ಔಟ್. ಬರೀ ಕರ್ನಾಟಕ ಅಂತಲ್ಲ, ಪ್ರತಿಯೊಂದು ಇಂಡಸ್ಟ್ರಿಯಿಂದಲೂ ಈ ವಿಷಯ ಇವತ್ತು ಮಾತಾಡ್ತಾ ಇದ್ದಾರೆ. ನಾನು ಯಾವುದೋ ಒಂದು ಕಾರಣಕ್ಕೆ ಧ್ವನಿ ಎತ್ತಿದ್ದು. ನಿಮಗೆ ಗೊತ್ತಿಲ್ಲ ಅದು ಯಾವ ಥರ ಕ್ರಾಂತಿ ಆಗ್ಬೋದು, ಆಗ್ತಾ ಇರೋದು ಅದು ಒಂದು ಏನು ನೋವು ಇದೆ, ಅದು ನೀವು ಯಾರೋ ಒಬ್ರು ಧ್ವನಿ ಎತ್ತಿದ್ರೆ. ಆ್ಯಂಡ್ ಒಂದು ಹೆಣ್ಮಕ್ಳು ವಿಚಾರ ಅಂತ ಬಂದಾಗ ನಾವೆಲ್ಲರೂ ಒಂದು 2 ಬ್ಯಾಕ್ ಸ್ಟೆಪ್ ತಗೋತೀವಿ. ಅಯ್ಯೋ ಮಾತಾಡ್ಬಿಟ್ರೆ ಗಂಡ್ಬೀರಿ ಅನ್ಕೊಂತಾರೆ, ಅಯ್ಯೋ ಎಷ್ಟು ಮಾತಾಡ್ತಾಳಪ್ಪ ಇವಳು, ಮಾತಾಡಿದ್ರೆ ಏನೋ ಇವಳ್ದು ಒಬ್ಳದೇ ದೊಡ್ಡ ಪ್ರಾಬ್ಲಮ್ ಇರೋದು, ಯಾರಿಗೂ ಇಲ್ಲ ಅಂದ್ರೆ ಎಲ್ರಿಗೂ ಇದೆ ತಾನೇ ಆ ಪ್ರಾಬ್ಲಮ್ಮು. ಯಾರೋ ಒಬ್ರು ದಯವಿಟ್ಟು ಧ್ವನಿ ಎತ್ತಿ. ನೀವು ಆ ಧ್ವನಿ ಎತ್ತಿದಾಗ ಖಂಡಿತ ಒಂದು 10 ಕೈಗಳಾದ್ರೂ ನಿಮ್ಮ ಜೊತೆ ಬಂದು ಅದಕ್ಕೆ ಸಾಥ್ ಕೊಟ್ಟೇ ಕೊಡ್ತಾರೆ. ಆದ್ರೂ ಬೆಳಿಬೋದು. ಇಟ್ ಕ್ಯಾನ್ ಬಿಕಮ್ ಅ ನ್ಯಾಷನಲ್ ಇಶ್ಯೂ. ಸೊ ಅದರಿಂದ